ಸರ್, ಈಗ ಈ ಪೌರಾಣಿಕ ಸಿನಿಮಾ ಅಥವಾ ಕೌಟುಂಬಿಕ ಚಿತ್ರಗಳು ಅಥವಾ ಅಂದರೆ ಒಂದು ಲವ್ ಸ್ಟೋರಿ ಇರೋಂಥ ಸಿನಿಮಾಗಳು ಬರೋ ಟೈಮಲ್ಲಿ ನೀವು ಫಾರ್ ದ ಫಸ್ಟ್ ಟೈಮ್ ಪೊಲಿಟಿಕಲ್ ಸಿನಿಮಾ ಮಾಡ್ತೀರಾ ಅಂತ ಒಂದು ಸಿನಿಮಾ, ಅದು ಹೇಗೆ ಸರ್ ಡಿಸಿಷನ್ ತೊಗೊಂಡಿದ್ದು ನೀವು ಅಂತ? ಅಂದರೆ ಈ ಥರದೊಂದು ಸಿನಿಮಾ ಮಾಡಿನೂ ಸಕ್ಸಸ್ ಆಗ್ಬೋದು ಅಂತ ಹೇಗೆ ತೋರಿಸ್ಕೊಟ್ಟಿದ್ದು ನೀವು ಅಂತ? ನನಗೆ ಏನಾಯಿತು, ಕತೆ ಯಾವುದೇ ಡೈರೆಕ್ಟ್ರಿಗಾಗಲಿ ಎಲ್ಲ ಥಿಂಗ್ಸ್ ಆಮೇಲೆ ನೀವೇನು ಸೆಟ್ ಆಗ್ತೀರಾ, ನೀವೇನು ಹಾಡು ಮಾಡ್ತೀರಾ, ನೀವು ಯಾವ ಹೀರೋ ಆಗ್ತೀರಾ ಎಲ್ಲ ಬೇರೆ. ದಿ ಹೋಲ್ ಸೋಲ್, ಈಗ ಒಂದು ಬಾಡಿಗೆ ಹೇಗೆ ಒಂದು ಆತ್ಮ ಇರುತ್ತೋ ಹಾಗೆ ಒಂದು ಕತೆ, ಅದು ಭಾಳ ಇಂಪಾರ್ಟೆಂಟ್. ನೀವು ಎಷ್ಟೇ ಡೆಕೋರೇಟ್ ಮಾಡಿ, ಅದು ಡೆಡ್ ಬಾಡಿ ಥರ ಡೆಕೋರೇಷನ್. ನೀವು ಕಾಸ್ಟ್ಯೂಮ್ಸ್ ಹಾಕಿ, ನೀವು ಸಾಂಗ್ ತೊಗೊಂಡೋಗಿದ್ದೇನೆ ಪ್ಯಾರಿಸಲ್ಲಿಲ್ಲ ಮೂನ್ನಲ್ಲಿ ತೆಗೀರಿ, ಏನು ತೆಗೆದ್ರೂ ಕತೆ ಒಂದು ಆತ್ಮ, ಅದು ಆ ಆತ್ಮ ಅದರಲ್ಲಿತ್ತು. ನನಗೆ ಓದಿದಾಗ ಕೆಲವು ಎಲ್ಲರೂ ಸೆನ್ಸಾರೇ ಮಾಡಲ್ಲ, ಯಾರು ಇಂಡಿಯಾದಲ್ಲಿ ಅವಾಗ ತುಂಬ ಕಷ್ಟ ಆಯ್ತು ಸೆನ್ಸಾರ್ಗೆ. ನನಗೆ ಒಂದೊಂದು ಸರಿ ನಾನು ಸ್ವಲ್ಪ ಚಾಲೆಂಜ್ ಆಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಚಾಲೆಂಜ್ ಆದ್ದರಿಂದ ಇರಲಿ ಒಂದು ಟ್ರೈ ಮಾಡೋಣ ಅಂತ ಕೊನೆಗೆ ಅದನ್ನು ಮಾಡಿದ್ವಿ. ಅದರಲ್ಲಿ ಇದ್ದ ಸೀನ್ಗಳು ಅದು ಎಲ್ಲ ನೋಡಿ ಸೆನ್ಸಾರ್ನವರು ಎಂಟೈರ್ ಇಂಡಸ್ಟ್ರಿ ಸೆನ್ಸಾರ್ ದಿವಸ STD ಬೂತಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು. ಮಡ್ರಾಸ್ಗೆ ಫೋನ್ ಮಾಡಿ ಸೆನ್ಸಾರ್ ಆಯ್ತಾ ಅಂತ. ನನಗೆ ಒಂಥರ ಹಾರ್ಟೆಲ್ಲ ಒಡೆದೋಗ್ಬಿಟ್ಟಿತ್ತು, ಏನಪ್ಪ ಇನ್ನೂ ಬಂದಿಲ್ಲ. ಪಿಕ್ಚರ್ ಮುಗಿದ ಮೇಲೆ ಆ ಮೆಂಬರ್ಸ್ ಎಲ್ಲ ಯಾವಾಗಲೂ ಡಿಸ್ಕಸ್ ಮಾಡ್ತಾರೆ, ಏನು ಕೊಡಬೇಕು ಅಂತ. ಪಿಕ್ಚರ್ ಮುಗಿದು 1 ಗಂಟೆ ಆಗಿದೆ, ಇವ್ರು ಯಾರು ಹೊರಗಡೆನೇ ಬರ್ತಿಲ್ಲ ಮೆಂಬರ್ಸು ಮಡ್ರಾಸ್ನಲ್ಲಿ ಸೆನ್ಸಾರು. ನನಗೆ ಒಂಥರ ಬೆವ್ರು ಸ್ಟಾರ್ಟ್ ಆಗೋಯ್ತು. ಸರಿ ನೋಡೋಣ ಏನಾಗುತ್ತೆ, ಅವ್ನು ಬ್ಯಾನ್ ಮಾಡ್ತಾನೆ, ಕೋರ್ಟ್ಗೆ ಹೋಗ್ಬೋದಾ ಏನು ಅಂತ ಅದ್ರದ್ದು ಯೋಚನೆ ಬರ್ತಾಯಿತ್ತು. ಕೊನೆಗೆ ಒಬ್ಬರು ಹೊರಗಡೆ ಬಂದರು, ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅವರು ರಿಪೋರ್ಟರ್ ಆಗಿದ್ರು. ಅವ್ರು ಹೇಳಿದ್ರು, ವಾಟ್ ಎ ಫಿಲಮ್ ಯು ಹ್ಯಾವ್ ಮೇಡ್, ದಿಸ್ ಕೈಂಡ್ ಆಫ್ ಫಿಲಮ್ ಶುಡ್ ಕಮ್ ಟು ಇಂಡಿಯಾ ಅಂತ ಅವ್ರು ಹೇಳ್ಬಿಟ್ಟು ನನ್ನ ಬೇಸ್ ಅಂದ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಎಲ್ಲ ಬಂದರು, ಜಸ್ಟ್ ಓನ್ಲಿ 2 ಕಟ್ಸ್ ನಿಮ್ದು ಉಗ್ರ ಇದರಲ್ಲಿ 2 ಕಡೆ ಇದಿದೆ, ನೀವು ಇದು ಮಾಡಿ, ವೆರಿ ಬ್ಯೂಟಿಫುಲ್ ಫಿಲಮ್ ಅಂದರು. ಕೊನೆಗೆ ಎಲ್ಲರೂ ಶಾಕ್ ಆಗ್ಬಿಟ್ರು, ಇದೇನು ಸೆನ್ಸರ್ ಆಗೋಯ್ತಲ್ಲ ಈ ಪಿಕ್ಚರು ಅಂತ. ಅದಕ್ಕೆ ದುಡ್ಡು ಹಾಕಿದವ್ರು KCN ಚಂದ್ರು, ಅದಕ್ಕೆ ನಮ್ಮ ಮಾರುತಿ ವೇಣು ಅಂತ ಇಬ್ಬರು ಪ್ರೊಡ್ಯೂಸರು, ಬಟ್ ಮೇಜರ್ ಫೈನಾನ್ಸು KCN ಚಂದ್ರ. ಅವರು ನನಗಿದೇನು ಇಷ್ಟ ಆಗಲಿಲ್ಲ ಬಾಬು, ಇವ್ರು ಹೇಳ್ತಿರ್ಬೋದು ಏನು ಡಬ್ಬ ಪಿಕ್ಚರ್ ಇದು, ಇದರಲ್ಲಿ ಲವ್ ಇಲ್ಲ, ಲಕ್ಷ್ಮಿ ಅಂತ ನಾನಿನ್ನ ಮರೆಯಲಾರೆ ಆಗಿ ಮಾಡಿರೋ ಅಂಥ ಪಿಕ್ಚರು, ಆಕೆನ ಇಟ್ಕೊಂಡು ಜೂಲಿ ಗೀಲಿ ಎಲ್ಲ ಆಗಿದೆ. ನೀವು ಅವಳನ್ನ ಫಸ್ಟ್ ಹೆಂಡ್ತಿಲೇ ಬಸ್ರಿ ಮಾಡಿಬಿಟ್ಟಿದ್ದೀರಾ, ಫಸ್ಟ್ ಸೀನಲ್ಲೇ ಆಕೆನ ಇದು ಮಾಡಿಬಿಟ್ಟಿದ್ದೀರಾ, ಪಿಕ್ಚರಲ್ಲಿ ರೊಮ್ಯಾನ್ಸೇ ಇಲ್ಲ. ಸರ್ ಕತೆ ಇದು, ಈಗ ರೊಮ್ಯಾನ್ಸ್ ಎಲ್ಲ ಇದಕ್ಕೆ ತೆಗಿಯೋಕ್ಕೆ ಆಗೋದಿಲ್ಲ ಈ ಕತೆಗೆ. ನನಗೇನೋ ನಂಬಿಕೆ ಇಲ್ಲಪ್ಪ, ಈ ಪಿಕ್ಚರ್ ಓಡೋದಿಲ್ಲ ಅಂದರು. ಆಯಿತು ಬಿಡಿ ಅಂತ ಹೇಳೋದು. ಕೊನೆಗೆ ಬೆಂಗಳೂರಿಗೆ ಬಂದು ನನ್ನ ತಗೊಂಡು ಎಲ್ಲೋ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ರು, ಹೋಟ್ಲಿಗೂ ಬಿಡಲಿಲ್ಲ, ಯಾಕೆಂದರೆ ಪಿಕ್ಚರ್ ಸುಮಾರು ಇದು ಓಡಲ್ಲ ಅಂತ. ಮಧ್ಯಾಹ್ನ ಶೋ ಆದಮೇಲೆ ಹೋಲ್ ಇಂಡಿಯಾನೇ ಇದಾಯಿತು. ಅಂದರೆ ಒಬ್ಬ ಡೈರೆಕ್ಟ್ರಿಗೆ ಒಂದು ಕಾನ್ಸೆಪ್ಟ್ ಇರುತ್ತೆ. ಸಮ್ಟೈಮ್ಸ್ ಇಟ್ ಮೇ ಬಿ ಒಂದು ಅಪೋಸಿಟ್ ಸೈಡು ಆಗ್ಬೋದು. ನಾವೇನೋ ತುಂಬ ಸಕ್ಸಸ್ ಅಂದ್ಕೊಂಡಿರ್ತೀವಿ, ಅದು ಫೇಲ್ಯೂರ್ ಆಗ್ಬೋದು. ಇದು ಫೇಲ್ ಆಗುತ್ತೆ ಅಂತ ಇಟ್ಕೊಂಡಿರ್ತೀವಿ, ಅದು ಸಕ್ಸಸ್ ಆಗುತ್ತೆ. ಅದಕ್ಕೆ ಜನ ಡಿಸೈಡ್ ಮಾಡ್ತಾರಲ್ಲ ಥಿಯೇಟ್ರ್ ಒಳಗಡೆ, ಅದು ಯಾವ ಎಲಿಮೆಂಟನ್ನ ಇಷ್ಟಪಡ್ತಾರೆ, ಯಾವ ಎಮೋಷನ್ ಇರ್ತಾರೆ, ಯಾವ ಕಾಮಿಡಿ ಮಾಡ್ತಾರೆ ಅನ್ನೋದು ಇವತ್ತವರೆಗೂ ವರ್ಲ್ಡಲ್ಲಿ 10,000 ಅಲ್ಲ 50,000 ಲಕ್ಷ ಸಿನಿಮಾ ಆಗಿದೆ, ಒಬ್ರಿಗೂ ಇವತ್ತು ಹೇಳೋಕ್ಕಾಗಲ್ಲ. ಬಹುಶಃ ಇಂಡಸ್ಟ್ರಿಗೂ ಆ ಚೇಂಜ್ ಬೇಕಿತ್ತು ಅನ್ಸುತ್ತಲ್ಲ ಸರ್? ಬೇಕಾಗಿತ್ತು. ಅದು ಎಂಥ ಚೇಂಜ್ ತಗೋತು ಅಂದರೆ, ಎಂಟೈರ್ ಇಂಡಿಯಾ ವಾಸ್ ಇನ್ ಬ್ಯಾಂಗ್ಳೂರ್. ಧರ್ಮೇಂದರ್ ವಾಸ್ ದೇರ್, ಅಮಿತಾಬ್ ಬಚ್ಚನ್ ಕಡೆಯಿಂದ ಕಾದರ್ ಖಾನ್ ಬಂದಿದ್ದರು, ಮಿಥುನ್ ಚಕ್ರವರ್ತಿ ಎಲ್ಲರೂ ಬಂದಿದ್ದರು. ನನಗೆ ಆವತ್ತಿನ ದಿವಸ ಇದನ್ನು ಅಮಿತಾಬ್ ಬಚ್ಚನ್ ಜೊತೆ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ನಮ್ಮ ಚಂದ್ರು ಅವ್ರು ಏನು ಮಾಡಿದ್ರು, ಅವ್ರಿಗೆ ಪದ್ಮಾಲಯ ಅಂತ ಒಂದು ಕೃಷ್ಣ ಅವ್ರ ಕಂಪ್ನಿ ತುಂಬ ಕ್ಲೋಸ್ ಆಗಿದ್ದರು. ಅವ್ರಿಗೆ ಪ್ರಾಮಿಸ್ ಕೊಟ್ಬಿಟ್ರು. ಸರಿ ವಿಧಿಗಿಲ್ಲದೆ ನಾನು ಒಪ್ಕೊಂಡೆ. ಬಟ್ ಒಂದು ಕಂಡೀಷನ್ ಏನು ಹೇಳಿದ್ರು ಅವರು, ಬಾಬು ಡೈರೆಕ್ಷನ್ ಕೊಟ್ಟರೆ ಮಾತ್ರ ನಾನು ರೈಟ್ಸ್ ಕೊಡ್ತೀನಿ, ಇದರ ಕೊಡಲ್ಲ ಅಂತ ಪಾಪ ಹೇಳಿದರು. ಆಮೇಲೆ ಅಮಿತಾಬ್ ಬಚ್ಚನ್ ಫೀಲ್ ಮಾಡಿದ್ರು, ಅಯ್ಯೋ ಎಂಥ ಒಳ್ಳೆ ಕತೆ ಅಂತ. ಧರ್ಮೇಂದ್ರನ ಹತ್ರ ಫೀಲ್ ಮಾಡಿದ್ರು. ನಾನು ಹೇಮಮ್ಮಲ್ಲಿ ಮನೆಗೆ ಊಟಕ್ಕೆ ಹೋಗ್ತಾಯಿದ್ದೆ ಅವ್ರ ಪಿಕ್ಚರ್ ಡೈರೆಕ್ಟ್ ಮಾಡುವಾಗ. ಆವಾಗ ಧರ್ಮೇಂದ್ರ ಸಿಕ್ಕಿದಾಗ, ಮೇ ಅಭಿ ಭಿ ನೈ ಭೂಲುಂಗ ಆಪ್ಕ ಪಿಕ್ಚರ್ ಕಾ ರೈಟ್ಸ್ ಹಮ್ಕೋ ನೈ ದಿಯಾ ಆಪ್ನೆ ಅಂತ ಹೇಳೋರು. ಸರ್, ನೀವು ಹೇಳ್ತಿರೋದು ಕೇಳ್ತಾ ಇದ್ರೆ ಅಂದರೆ ಕನ್ನಡ ಇಂಡಸ್ಟ್ರಿ ಆ ಟೈಮಿಗೆ ಎಷ್ಟು ಹೆಸರು ಮಾಡಿತ್ತು. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ಪ್ಯಾನ್ ಇಂಡಿಯಾ ಮೂಲಕನೇ ಎಲ್ಲರೂ, ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿನೇ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ ಅಂತ. ಬಟ್ ನೀವು ಹೇಳ್ತಿರೋ ಸ್ಟೋರೀಸ್ ಎಲ್ಲ ಕೇಳ್ತಾರೆ, ಕನ್ನಡ ಇಂಡಸ್ಟ್ರಿ ಯಾವತ್ತೋ ಬೆಳೆದಿದೆ, ಎಷ್ಟೋ ಮಟ್ಟಿಗೆ ಬೆಳೆದಿದೆ. ಇದೊಂದು ತಪ್ಪು ಕಲ್ಪನೆ ಅನ್ಸಲ್ಲ ಸರ್? ನನಗೆ ತಿಳಿದ ಮಟ್ಟಕ್ಕೆ, ನನಗೆ ಯಾವಾಗ ನಾನು ಇಂಡಸ್ಟ್ರಿಗೆ ಡೈರೆಕ್ಟ್ರಾಗಿ ಫುಲ್ ಫ್ಲೆಡ್ಜ್ ಡೈರೆಕ್ಟ್ರಾಗಿ ಒಳ್ಳೊಳ್ಳೆ ಪಿಕ್ಚರ್ ಮಾಡಿದಾಗ
ಕರ್ನಾಟಕದಲ್ಲಿ ಪ್ರತಿ ಶುಕ್ರವಾರ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ ಹಿಂದಿಯವರು ಬಂದು ಶುಕ್ರವಾರ ಇಲ್ಲಿದ್ದು ಯಾವ್ಯಾವ ಪಿಕ್ಚರ್ ನಡೀತಿದೆ ಅಂತ ನೋಡ್ಬಿಟ್ಟು ಅದ್ರ ರೈಟ್ಸ್ ತೊಗೊಂಡು ಹೋಗೋರು. ಆ ಥರ ಹಲವಾರು ಪಿಕ್ಚರ್ಗಳು ಆಗಿದೆ. ಕನ್ನಡದಲ್ಲಿ ಕಥೆಗಳು ತುಂಬ ಇದೆ. ಇವತ್ತೇನಾಗಿದೆ ಅಂದರೆ ಇವತ್ತೊಂದು ಹೊಸ ಕಾನ್ಸೆಪ್ಟು ಪ್ಯಾನ್ ಇಂಡಿಯಾ ಅನ್ನೋದು. ತಪ್ಪಲ್ಲ, ಪ್ಯಾನ್ ಇಂಡಿಯಾ ಬೇಕು. ಬಟ್ ಪ್ಯಾನ್ ಇಂಡಿಯಲ್ಲಿ ನಾನೀಗ ರಿಷಬ್ ಶೆಟ್ಟಿನ ಲೈಕ್ ಮಾಡ್ತೀನಿ. ಯಾತಕ್ಕೆ ಅಂದರೆ ಕನ್ನಡದ ಮಣ್ಣಿನ ವಾಸನೆ ಇದನ್ನು ತಗೊಂಡು ಹೋದ್ರು ಅವರು. ಆ ಥರ ಪಿಕ್ಚರ್ಸ್ ಮಾಡ್ಬೇಕು ನಾವು. ಬರೀ ಈಗ ನಾವು ಯಾವುದೋ ತೆಲುಗುಗೋ ತಮಿಳಿಗೋ ಮಾಡೋವಂಥ ಪಿಕ್ಚರ್ನ ಆ ಕತೆ ತೊಗೊಂಬಂದು ಮತ್ತು ಕನ್ನಡದಲ್ಲಿ ಮಾಡಿ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತ ಹೆಸರಿಟ್ರೆ ಅದು ನನಗದು ಮನಸ್ಸಿಲ್ಲ. ರಿಷಬ್ ಶೆಟ್ಟಿ ನೋಡಿ ಈಗ ಅಂಥ ಒಂದು ಕಾನ್ಸೆಪ್ಟನ್ನ ಎತ್ಕೊಂಡ್ರು. ಈ ಥರ ನೂರಾರು ಕಥೆಗಳಿವೆ. ನಾನು ಮೊನ್ನೆ ಚೀಫ್ ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೆ, 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ನಾವು 1 ಸಿನಿಮಾಗಳು 1-2 ಮಾಡಿದೆ. ಆ ರೈಟ್ರ್ಗಳದ್ದು ಪುಸ್ತಕಗಳು ತುಂಬ ಇದೆ. ನೀವೇನಾದರೂ ಸ್ಪೆಷಲ್ ಇನ್ಸೆಂಟಿವ್ ಕೊಟ್ಟು ಆ ಪಿಕ್ಚರ್ಸ್ ಎಲ್ಲ ಮಾಡಿ ಸರ್, ವರ್ಲ್ಡ್ಗೆ ಗೊತ್ತಾಗಲಿ ಕನ್ನಡದಲ್ಲಿ ಎಂಥ ಒಂದು ಕಂಟೆಂಟ್ ವೈಸ್ ಎಂಥ ಬ್ಯೂಟಿಫುಲ್ ರಿಚ್ ಇದೆ ಅಂತ ಪ್ರಪಂಚಕ್ಕೆ ಗೊತ್ತಾಗಲಿ. ಈಗ ನಮಗೆ ಗೊತ್ತು, ನಾವು ಬಾವಿಲಿರೋ ಕಪ್ಪೆ ಆಗಬಾರ್ದು, ನಾವು ಹೊರಗಡೆ ಬರಬೇಕು ಅಂದರೆ ಥ್ರೂ ಫಿಲಮ್ಸ್. ನಾವು ಯಾವುದೋ ಒಂದು ಸೌಂಡ್ ಆಫ್ ಮ್ಯೂಸಿಕ್ ನೋಡ್ತೀವಿ, ಆಸ್ಟ್ರಿಯಾದಲ್ಲಿ ನಡೆಯೋದು ಎಕ್ಸ್ಟ್ರಾರ್ನರಿ ಅಂತೀವಿ. ನಾವ್ಯಾಕೆ ಇಲ್ಲಿಂದ ಮಾಡಿ ತೊಗೊಂಡೋಗಿ ಅಲ್ಲಿಗೆ ತೋರಿಸ್ಬಾರ್ದು? ಇವಾಗ ನೋಡಿ ಸರ್, ಈ ಕೊರಿಯನ್ ಕಲ್ಚರ್ ಇದೆಲ್ಲ ಬರುತ್ತಲ್ಲ ಸರ್, ಅದು ಹೆಂಗಂದ್ರೆ ನಮಗೆಲ್ಲ ಗೊತ್ತಾಗ್ಬಿಟ್ಟು ನೋಡಿ. ಈಗ ಮೊನ್ನೆ ನನಗೆ ಯಾರೋ ಒಬ್ರು ಡಿಸ್ಟ್ರಿಬ್ಯೂಟ್ ಹೇಳ್ತಿದ್ರು, ಒಂದು ಜಾಪನೀಸ್ ಪಿಕ್ಚರ್ ಮೊನ್ನೆ ಕಾರ್ಟೂನ್ ಪಿಕ್ಚರು ಅದನ್ನು ಹಿಂದಿಗೆ ಡಬ್ ಮಾಡಿ ಹಾಕಿದಾರಂತೆ. ಅದು ಸೆನ್ಸೇಷನ್ ಹಿಟ್ಟು ಬೆಂಗಳೂರಲ್ಲಿ ಸೆನ್ಸೇಷನ್ ಇಟ್ಟು 100 ಕಡೆ ಸಿನಿಮಾ, ಇಂದ್ರಾನಗರು, ಕೋರಮಂಗಲ, ಇತ್ಲ ಕಡೆ ಚಾಮರಾಜಪೇಟೆ ಎಲ್ಲನೂ ಸುತ್ತಾನೇ ಇದೆಯಂಥದ್ದು. ಅಂದರೆ ಒಂದು ಕಲ್ಚರ್ನ ಡಿಪೆಕ್ಟ್ ಮಾಡುವಂಥ ಪಿಕ್ಚರು ಅದಕ್ಕೆ ಮಣ್ಣಿನ ಕಥೆನೇ ಆಗಬೇಕು. ಈಗ ನಮ್ಮ ಬಂಗಾರದ ಮನುಷ್ಯ, ನಮ್ಮ ಗೆಜ್ಜೆ ಪೂಜೆ ಎಲ್ಲ ವೇರ್ ವಿ ಹ್ಯಾವ್ ಆ ಗೆಜ್ಜೆ ಪೂಜೆ ಕಾನ್ಸೆಪ್ಟ್ ಇದ್ದೇ ಇದೆ. ನಾಗರಾವು ನಮ್ಮದು ಒಂದು ಲವ್ ಸ್ಟೋರಿ. ಆ ಥರ ಒಳ್ಳೊಳ್ಳೆ ಕಥೆಗಳಿದೆ. ಅದನ್ನು ನಾವು ಮಾಡಿದ್ರೆ ಖಂಡಿತ ಕನ್ನಡಕ್ಕೆ ಈಗಾಗಲೇ ಒಳ್ಳೆ ಹೆಸರಿದೆ. ಕನ್ನಡಕ್ಕೇನು ಹೆಸರಿಲ್ಲ ಅಂತಲ್ಲ, ಬಟ್ ಕೆಲವರು ಆ ಥರ ಪಡ್ತಾರೆ, ಎಕ್ಸ್ಪೀರಿಯನ್ಸ್ ಇಲ್ಲದೇ ಸಿನಿಮಾ ಮಾಡ್ತಾರೆ, ಅಲ್ಲಿ ಏಟ್ ತಿಂತಾ ಇದ್ದಾರೆ.